ನಮಸ್ಕಾರ ಸ್ನೇಹಿತರೆ, ಲಾಲಿ ತೇಯ ಹಿಸ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಸಹ ಗೊತ್ತೇ ಇದೆ ಮಹಾರಥಿ ಕರ್ಣನ ಬಗ್ಗೆ. ಕರ್ಣನಂತಹ ದಾನಶೂರ ವೀರ ಕರ್ಣ ಇನ್ನೊಬ್ಬ ಹುಟ್ಟೋದಕ್ಕೂ ಸಹ ಸಾಧ್ಯವೇ ಇಲ್ಲ. ನಿಮ್ಗೆಲ್ರಿಗೂ ಸಹ ಕರ್ಣನ ಬಗ್ಗೆ ಎಲ್ಲವೂ ಸಹ ಗೊತ್ತಿರುತ್ತೆ. ಕರ್ಣ ಯಾವ ರೀತಿಯಾಗಿ ಹುಟ್ಟಿದ, ಅವನ ಜೀವನದಲ್ಲಿ ಅವನು ಯಾವ್ಯಾವ ಕಷ್ಟಗಳನ್ನು ಅನುಭವಿಸಿದ ಮತ್ತು ಯಾವ ರೀತಿಯಾಗಿ ಅಂತ್ಯವನ್ನ ಕಂಡ ಅಂತೇಳಿ. ಆದರೆ ನಿಮಗೆ ಇದು ಗೊತ್ತಾ ಸ್ನೇಹಿತರೆ, ಕರ್ಣ ಪೂರ್ವ ಜನ್ಮದಲ್ಲಿ ಏನಾಗಿದ್ದ? ಕರ್ಣನನ್ನ ಕೊಲ್ಲೋದಕ್ಕೆ ಕೇವಲ ಅರ್ಜುನನಿಂದ ಮಾತ್ರ ಸಾಧ್ಯವಿರಲಿಲ್ಲ. ಅದಕ್ಕೋಸ್ಕರ ಸ್ವತಃ ನಾರಾಯಣನೇ ಕರ್ಣನನ್ನ ಕೊಲ್ಲೋದಕ್ಕೆ ಬರಬೇಕಾಯಿತು. ಕರ್ಣನ ಸಾವು ನರ ಮತ್ತು ನಾರಾಯಣರಿಬ್ಬರ ಸಮ್ಮಿಲನದಿಂದ ಮಾತ್ರ ಸಾಧ್ಯವಿತ್ತು. ಅದು ಯಾಕೆ? ಕರ್ಣನಲ್ಲಿ ಅಂತಹ ಯಾವ ಶಕ್ತಿ ಇತ್ತು? ಕರ್ಣ ಇಂದಿನ ಜನ್ಮದಲ್ಲಿ ಏನಾಗಿದ್ದ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆಯವರೆಗೂ ನೋಡಿ. ಮತ್ತು ಇನ್ನು ಯಾರ್ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ತ್ರೇತಾಯುಗದಲ್ಲಿ ದಂಬೋದ್ಭವ ಎನ್ನುವಂತಹ ಒಬ್ಬ ಅಸುರನಿದ್ದ. ಅವನು ಸೂರ್ಯದೇವನ ಪರಮ ಭಕ್ತನಾಗಿದ್ದ. ಇವನು ಸಾವಿರಾರು ವರ್ಷಗಳವರೆಗೂ ಸೂರ್ಯದೇವನ ತಪಸ್ಸನ್ನ ಮಾಡಿ ಸೂರ್ಯದೇವನನ್ನ ಒಲಿಸಿಕೊಂಡಿದ್ದ ಮತ್ತು ಸೂರ್ಯದೇವನಿಂದ ಈ ರೀತಿಯಾಗಿ ವರವನ್ನ ಕೇಳಿದ್ದ. ನನಗೆ ಎಂದಿಗೂ ಸಹ ಸಾವು ಬರಬಾರ್ದು, ನಾನು ಅಮರನಾಗಿರಬೇಕು ಅಂತೇಳಿ ವರವನ್ನ ಕೇಳಿದ್ದ. ಆದರೆ ಇದಕ್ಕೆ ಸೂರ್ಯದೇವ ತಿರಸ್ಕರಿಸ್ತಾನೆ ಮತ್ತು ಸೂರ್ಯದೇವ ಹೇಳ್ತಾನೆ, ಇದರ ಬದಲಾಗಿ ನೀನು ಬೇರೆ ಯಾವ ವರವನ್ನಾದರೂ ಕೇಳು, ನಾನು ಕೊಡ್ತೇನೆ, ಆದರೆ ಅಮರತ್ವದ ವರವನ್ನ ನೀಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿದಂತಹ ದಂಬೋದ್ಭವ ಸೂರ್ಯನ ಬಳಿ 3 ವರಗಳನ್ನ ಕೇಳ್ತಾನೆ. ಮೊದಲನೆಯದ್ದು, ತನಗೆ ಸಹಸ್ರ ಕವಚಗಳನ್ನು ನೀಡಬೇಕು. ಎರಡನೆಯದ್ದು, ನನ್ನನ್ನು ಯಾರಾದರೂ ಕೊಲ್ಲಬೇಕು ಅಂತಂದರೆ ನನ್ನ ಸಾವು ಕೇವಲ ಸಾವಿರಾರು ವರ್ಷಗಳವರೆಗೂ ಯಾರು ತಪಸ್ ಮಾಡಿರ್ತಾರೋ ಅವರ ಕೈಯಿಂದ ಮಾತ್ರ ಆಗಬೇಕು, ಅಂತಹ ಶಕ್ತಿಯನ್ನು ಕೊಡು ಅಂತ ಕೇಳ್ತಾನೆ. ಮತ್ತು ಕೊನೆಯದಾಗಿ 3ನೆಯದ್ದು, ತನ್ನ ಒಂದೊಂದು ಕವಚವನ್ನು ಯಾರು ಸೀಳ್ತಾರೋ ಅವರು ಆ ಕವಚ ಸೀಳಿದ ತಕ್ಷಣ ಅಲ್ಲೇ ಮೃತರಾಗಬೇಕು ಅಂತ. ಈ ರೀತಿಯಾಗಿ ಈ ದಂಬೋದ್ಭವ 3 ವರಗಳನ್ನು ಕೇಳಿದ್ದ. ಇದಕ್ಕೆ ಸೂರ್ಯದೇವನು ಸಹ ಬಹಳಷ್ಟು ಅನುಮಾನದಲ್ಲಿಯೇ ತಥಾಸ್ತು ಅಂತೇಳಿ ವರವನ್ನ ನೀಡಿದ್ದ. ಒಬ್ಬ ಅಸುರ ಈ ರೀತಿಯ ವರಗಳನ್ನು ಪಡೆದುಕೊಂಡಿದ್ದಾನೆ ಅಂತಂದ್ರೆ ಅವನು ಆ ವರಗಳನ್ನು ಒಳ್ಳೆಯದಕ್ಕಂತೂ ಬಳಸೋದಿಲ್ಲ, ಅವನು ಬಳಸೋದು ಕೇವಲ ಕೆಟ್ಟದ್ದಕ್ಕಾಗಿ. ಇಲ್ಲಿ ದಂಬೋದ್ಭವನು ಸಹ ಅದನ್ನೇ ಮಾಡ್ತಾನೆ. ಈ ಒಂದು ವರದ ಕಾರಣದಿಂದಾಗಿ ದಂಬೋದ್ಭವನನ್ನ ಸಹಸ್ರ ಕವಚ ಅಂತಾನೂ ಸಹ ಕರಿತಾ ಇದ್ರು. ಇವನು ಈ ಒಂದು ವರವನ್ನ ಪಡೆದ ನಂತರ ಇವನ ಅಟ್ಟಹಾಸ ಮಿತಿ ಮೀರಿತ್ತು. ಇವನು ಎಲ್ಲ ದೇವತೆಗಳಿಗೂ ಸಹ ಹಿಂಸೆಯನ್ನ ನೀಡ್ತಾ ಇದ್ದ ಮತ್ತು ಋಷಿಮುನಿಗಳ ಯಜ್ಞ ಯಾಗಾದಿಗಳನ್ನ ಭಂಗ ಮಾಡ್ತಾ ಇದ್ದ. ಇವನು 3 ಲೋಕಗಳಲ್ಲಿಯೂ ಸಹ ನನ್ನದೇ ರಾಜ್ಯಭಾರವಿರಬೇಕು ಅಂತೇಳಿ 3 ಲೋಕದ ಮೇಲೆ ಆಧಿಪತ್ಯವನ್ನ ಸಾಧಿಸುವುದಕ್ಕೆ ಪ್ರಯತ್ನಿಸ್ತಾನೆ ಮತ್ತು 3 ಲೋಕಗಳಲ್ಲಿ ಇರುವಂತಹ ಯಕ್ಷರು, ಕಿನ್ನರು ಎಲ್ಲರನ್ನೂ ಸಹ ಬಹಳಷ್ಟು ತಲ್ಲಣಗೊಳ್ಳುವ ಹಾಗೆ ಮಾಡ್ತಾನೆ. ಮತ್ತೆ ಇವನು ಲೋಕ ಸಂಚಾರಕ್ಕಾಗಿ ಹೊರಡ್ತಾನೆ. ಈ ಲೋಕ ಸಂಚಾರದಿಂದ ಎಲ್ಲೆಡೆಯೂ ಸಹ ನನ್ನದೇ ಒಂದು ಅಧಿಕಾರ ಇರಬೇಕು ಅನ್ನುವಂತಹ ಮನಸ್ಥಿತಿಯಿಂದ ಲೋಕ ಸಂಚಾರವನ್ನ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ ಲೋಕ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಇವನು ಗಂಧಮಾನ ಪರ್ವತವನ್ನ ಏರ್ತಾನೆ. ಈ ಗಂಧಮಾನ ಪರ್ವತದ ಮೇಲ್ಗಡೆ 2 ಸಹೋದರರು ಸಾವಿರಾರು ವರ್ಷಗಳಿಂದಲೂ ಸಹ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಇವರಿಬ್ಬರು ಸಹೋದರರು ಸಹ 2 ದೇಹ ಒಂದೇ ಆತ್ಮದ ರೀತಿಯಾಗಿದ್ರು. ಇವರನ್ನ ನೋಡಿ ಇವರು ಬಹಳಷ್ಟು ಶಕ್ತಿಶಾಲಿಗಳಾಗಿರ್ಬೋದು, ಇವರಿಂದ ಮುಂದೆ ನನಗೆ ಕಂಟಕವಾಗುತ್ತೆ ಅಂತ ತಿಳಿದಂತಹ ದಂಬೋದ್ಭವ ಇವರನ್ನ ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಈ ಯುದ್ಧದ ಸಂದರ್ಭದಲ್ಲಿ ಈ 2 ಸಹೋದರರು ಸಹ ಒಂದು ಒಪ್ಪಂದವನ್ನ ಮಾಡ್ತಾರೆ. ಏನಂತಂದ್ರೆ, ನಮ್ಮಲ್ಲಿ ಇಬ್ಬರು ಒಟ್ಟಿಗೆ ನಿನ್ನ ಜೊತೆ ಯುದ್ಧವನ್ನ ಮಾಡೋದಿಲ್ಲ, ಬದಲಿಗೆ ಒಬ್ಬೊಬ್ಬರಾಗೆ ಯುದ್ಧವನ್ನ ಮಾಡ್ತೇವೆ. ಒಬ್ಬರು ನಿನ್ನ ಜೊತೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಇನ್ನೊಬ್ಬರು ತಪಸ್ಸನ್ನ ಮಾಡ್ತಾ ಇರ್ತೀವಿ. ಈ ರೀತಿಯಾಗಿ ನಾವು ಯುದ್ಧವನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ದಂಬೋದ್ಭವನು ಸಹ ಒಪ್ಕೊಳ್ತಾನೆ. ಈ ರೀತಿಯಾಗಿ ಈ ದಾನವ ಮತ್ತು ಈ ಸಹೋದರರ ಮಧ್ಯೆ ಯುದ್ಧವಾಗುತ್ತೆ. ಇಲ್ಲಿ ಸಹೋದರರ ರೂಪದಲ್ಲಿದ್ದು ನರ ಮತ್ತು ನಾರಾಯಣ, ಅಂದ್ರೆ ಈ ಒಬ್ಬ ಅಸುರನ ಅಂತ್ಯಕ್ಕಾಗಿ ನಾರಾಯಣ ಮತ್ತು ನರನ ರೂಪದಲ್ಲಿ 2 ಸಹೋದರರು ಜನ್ಮ ತಾಳಿದ್ರು. ಇವರಿಂದಲೇ ಈ ದಂಬೋದ್ಭವನ ಅಂತ್ಯವಾಗುತ್ತೆ. ಈ ಒಂದು ಯುದ್ಧ ಸಹಸ್ರಾರು ವರ್ಷಗಳ ಕಾಲ ನಡೆಯುತ್ತೆ. ಹೀಗಿರ್ಬೇಕಾದ್ರೆ ಪ್ರತಿಯೊಂದು ಕವಚವನ್ನ ಸೀಳಿದಂತಹ ಸಂದರ್ಭದಲ್ಲಿ ಒಬ್ಬ ಮೃತನಾಗ್ತಾನೆ ಮತ್ತು ತಪಸ್ಸು ಮಾಡ್ತಾ ಇರುವಂತಹ ವ್ಯಕ್ತಿ ಬಂದು ಅವನನ್ನ ಸಂಜೀವಿನಿ ಮಂತ್ರವನ್ನ ಹೇಳಿ ಬದುಕಿಸ್ತಾ ಇರ್ತಾನೆ. ಈ ರೀತಿಯಾಗಿ 1 ಬಾರಿ ನರ, 1 ಬಾರಿ ನಾರಾಯಣ ಇವನ ಜೊತೆ ಯುದ್ಧವನ್ನ ಮಾಡ್ತಾರೆ. ಈ ರೀತಿಯಾಗಿ 999 ಬಾರಿ ಯುದ್ಧವನ್ನ ಮಾಡಿ ಇವರಿಬ್ಬರು ಸಹ 999 ಕವಚಗಳನ್ನ ಅವನ ದೇಹದಿಂದ ಕಿತ್ತೆಸಿತಾರೆ. ಇದಾದ ಮೇಲೆ ಕೊನೆಯದಾಗಿ ಒಂದೇ ಒಂದು ಕವಚ ಉಳಿದಂತಹ ಸಂದರ್ಭದಲ್ಲಿ ಈ ದಂಬೋದ್ಭವ ಸೂರ್ಯದೇವನ ಮೊರೆ ಹೋಗ್ತಾನೆ. ನನ್ನನ್ನು ಬದುಕಿಸಿ ಸೂರ್ಯದೇವ, ನನ್ನ ತಪ್ಪಿನ ಅರಿವಾಗಿದೆ ಅಂತೇಳಿ ಸೂರ್ಯದೇವನ ಬಳಿ ಬೇಡಿಕೊಳ್ತಾನೆ. ಇದನ್ನ ಕೇಳಿದಂತಹ ನಾರಾಯಣ, ಅವನ ಅಸುರ, ಅವನಿಗೆ ನೀನು
ರಕ್ಷಣೆಯನ್ನ ನೀಡಬೇಡ ಸೂರ್ಯದೇವ ಅಂತೇಳಿ ಕ್ರೋಧದಲ್ಲಿ ಹೇಳ್ತಾನೆ. ಆದರೂ ಸಹ ಭಕ್ತನ ಭಕ್ತಿಗೆ ಮೆಚ್ಚಿದಂತಹ ಸೂರ್ಯದೇವ ನಾರಾಯಣನ ಮಾತನ್ನೂ ಸಹ ಲೆಕ್ಕಿಸದೆ ಅವನಿಗೆ ರಕ್ಷಣೆಯನ್ನ ನೀಡ್ತಾನೆ. ಇದರಿಂದ ಕೋಪಗೊಂಡಂತಹ ನಾರಾಯಣ ಸೂರ್ಯದೇವನಿಗೆ ಶಾಪವನ್ನ ಕೊಡ್ತಾನೆ. ನೀನು ಭೂಲೋಕದಲ್ಲಿ ಹುಟ್ಟಿ ಮನುಷ್ಯರು ಅನುಭವಿಸುವಂತಹ ಎಲ್ಲಾ ಕಷ್ಟಗಳನ್ನು ನೀನು ಅನುಭವಿಸುವಂತಾಗಲಿ ಅಂತೇಳಿ ಶಾಪವನ್ನ ಕೊಡ್ತಾನೆ. ಈ ಒಂದು ಶಾಪದ ಕಾರಣದಿಂದಾಗಿ ಸೂರ್ಯ ಮತ್ತು ಕುಂತಿದೇವಿ ಸಹಾಯದಿಂದ ಜನಿಸಿದವನೇ ಮಹಾರಥಿ ಕರ್ಣ. ಮತ್ತು ಸೂರ್ಯದೇವನು ಸಹ ತನ್ನ ಶಾಪವನ್ನು ಅನುಭವಿಸೋದಕ್ಕೋಸ್ಕರ ತನ್ನೊಂದು ಅಂಶವನ್ನ ಭೂಮಿಗೆ ಕಳಿಸ್ತಾನೆ. ಅದುವೇ ಮಹಾರಥಿ ಕರ್ಣನ ರೂಪದಲ್ಲಿ. ಈ ರೀತಿಯಾಗಿ ಭೂಮಿಗೆ ಬಂದು ಎಲ್ಲ ಕಷ್ಟಗಳನ್ನು ಸಹ ಅನುಭವಿಸ್ತಾನೆ. ಇದೇ ಒಂದು ಕಾರಣದಿಂದಾಗಿ ಕರ್ಣನ ಅಂತ್ಯಕ್ಕೋಸ್ಕರ ನರ ಮತ್ತು ನಾರಾಯಣರಿಬ್ಬರ ಸಮ್ಮಿಲನ ಆಗಲೇಬೇಕಾಗಿರುತ್ತೆ. ಇದೇ ಒಂದು ಸಮ್ಮಿಲನದಿಂದ ಮಹಾಭಾರತದ ಯುದ್ಧದಲ್ಲಿ ಕೃಷ್ಣನ ಸಹಾಯವನ್ನ ಪಡೆದುಕೊಂಡು ಮತ್ತು ಮೋಸದಿಂದ ಕರ್ಣನನ್ನ ಸೋಲಿಸಲಾಗುತ್ತೆ ಮತ್ತು ಅವನನ್ನ ಅಂತ್ಯಗೊಳಿಸಲಾಗುತ್ತೆ. ಶಾಪದ ಕಾರಣದಿಂದಾಗಿಯೇ ಭೂಮಿಯ ಮೇಲೆ ಜನಿಸಿದ. ಆದರೆ ಯಾರೂ ಸಹ ಮಾಡಲಾಗದಂತಹ ದಾನಗಳನ್ನ, ಯಾರೂ ಸಹ ಮಾಡಲಾಗದಂತಹ ತ್ಯಾಗಗಳನ್ನ ಮಾಡಿ ಇತಿಹಾಸ ಪುಟಗಳಲ್ಲಿ ಎಂದಿಗೂ ಸಹ ಅಮರವಾಗಿಯೇ ಉಳಿದು ಬಿಟ್ಟ. ಸ್ನೇಹಿತರೆ, ಕರ್ಣನ ಈ ಒಂದು ಪೂರ್ವ ಜನ್ಮದ ಕಥೆಯ ಬಗ್ಗೆ ನಿಮಗೆ ಗೊತ್ತಿತ್ತೋ ಇಲ್ವೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.